ಹಾಯ್ ವೆಲ್ಕಮ್ ಟು ಮೈ ಚಾನಲ್. ಯಾರು ಹೊಸಬ್ರು ನನ್ನ ಚಾನಲ್ ನೋಡ್ತಿದ್ದ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಾನು ಈಗ ನಿಮಗೆ ಕೆಂಪು ರಾಜಗಿರಿ ಸಾಂಬಾರು ಮಾಡುವುದು ಸುಲಭವಾಗಿ ಹೇಳ್ಕೊಡುತ್ತೇನೆ ನೋಡಿ. ಇದು ತುಂಬ ಚೆನ್ನಾಗಿರುತ್ತದೆ. ಆಮೇಲೆ ರೊಟ್ಟಿಯಲ್ಲಿ ತಿನ್ಬೋದು, ರೈಸಲ್ಲಿ ಕೂಡ ತಿನ್ಬೋದು. ತುಂಬ ರುಚಿಯಾಗಿ ಬರ್ತದೆ. ಆಮೇಲೆ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಕೆಂಪು ರಾಜಗಿರಿ ಸೊಪ್ಪು ನೋಡಿ. ರೈಸ್ ಒಳಗಡೆ ರೊಟ್ಟೆ, ಜೋಳದ ರೊಟ್ಟೆ, ಪಲ್ಯ ಕೂಡ ತೆಗೆದು ಅದರಲ್ಲಿ ಸೈಡ್ ಇಟ್ಕೊಂಡು ತಿನ್ಬೋದು ನಾವು. ತುಂಬ ಚೆನ್ನಾಗಿರ್ತದೆ ನೋಡಿ. ದಯವಿಟ್ಟು ನೀವು ಒಂದ್ಸಲಿ ಮನೇಲಿ ಟ್ರೈ ಮಾಡಿ. ಅದು ಹೇಗೆ ಮಾಡೋದು ಅಂತ ನಾನು ನಿಮಗೆ ತುಂಬ ಹೇಳಿಕೊಡುತ್ತೇನೆ. ಆಮೇಲೆ ಮನೆಯಲ್ಲಿ ಯಾರೂ ಕೆಂಪು ರಾಜಗಿರಿ ತಿನ್ನಲ್ಲ ನೋಡಿ. ಸಾಂಬಾರು ಒಳಗಡೆ ಹಾಕಿ ಮಾಡಿ, ತುಂಬ ಮಕ್ಕಳು ತುಂಬ ಇಷ್ಟಪಡುತ್ತಾರೆ. ಆಮೇಲೆ ಈ ಸಾಂಬಾರು ಕೂಡ ತುಂಬ ರುಚಿಯಾಗುತ್ತೆ. ಎಷ್ಟು ತುಂಬ ಅಂದರೆ ತುಂಬ ರುಚಿಯಾಗುತ್ತೆ. ದಯವಿಟ್ಟು ನೋಡಿ, ನಿಮ್ಮ ಮನೇಲಿ ಒಂದ್ಸಲ ನೀವು ಟ್ರೈ ಮಾಡಿ. ಬೇಕಾದ್ರೆ ನೀವು ಕಮೆಂಟ್ಸ್ ಮಾಡಿ ಹೇಗಾಗಿದೆ ಅಂತ ನನಗೆ ತಿಳಿಸಿ. ದಯವಿಟ್ಟು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನೋಡಿ, ನಾನೀಗ ಏನೇನು ಹಾಕ್ಬೇಕಂತ ಹೇಳ್ತೀನಿ ನಿಮಗೆ. 2 ಸೂಡು ಕೆಂಪು ರಾಜಗಿರಿ ತೊಗೊಂಡಿದ್ದೀನಿ. ಇದನ್ನು ತೊಳೆದು ನೀಟಾಗಿ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. ಆಮೇಲೆ ಇದಕ್ಕೆ 1 ಕಟ್ಟು ಪಾಲಕ ಸೊಪ್ಪು ತೊಗೊಂಡಿದ್ದೀನಿ. ಇದನ್ನು ಕೂಡ ಕ್ಲೀನಾಗಿ ತೊಳೆದು ಸಣ್ಣಗೆ ಹೆಚ್ಕೊಂಡಿದ್ದೀನಿ. 1 ಕಪ್ ಬೇಳೆ, ಆಮೇಲೆ ಒಂದು 4 ಅಥವಾ 5 ಹಸಿಮೆಣಸಿನಕಾಯಿ, 1 ಆಲೂಗಡ್ಡೆ ಹಾಕ್ಕೊಳ್ತಿದ್ದೀನಿ, 1-2 ಟೊಮೊಟೊ, ಆಮೇಲೆ ಪಾಲಕ ಸೊಪ್ಪು, ರಾಜಗಿರಿ, ಆಮೇಲೆ ಇದಕ್ಕೆ ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಳ್ಳೋಣ ರುಚಿ ಬರ್ತದೆ. ಈ ಥರ ಹಾಕ್ಕೊಂಡಾದ್ಮೇಲೆ ಸ್ವಲ್ಪ ಅರಿಶಿನ ಹಾಕ್ಕೊಂಡು, ಆಮೇಲೆ ಒಂದು 2 ಗ್ಲಾಸ್ ನೀರು ಹಾಕಿ ಸಾಕು. 1 ಕಪ್ಪಿಗೆ 2 ಗ್ಲಾಸ್ ನೀರು ಹಾಕಿ ತಾನಾದ ನೀರು ಬಿಡ್ತದೆ. ಆಮೇಲೆ ಕುಕ್ಕರ್ ಹಾಕಿ ಕುಕ್ಕರ್ ಲಾಕ್ ಮಾಡಿಬಿಡೋಣ. ನಾವು ನೋಡಿ ಗ್ಯಾಸ್ ಹಚ್ಕೊಂಡು ಕುಕ್ಕರನ್ನು ಇಟ್ಟು ಒಂದು 4 ಅಥವಾ 5 ಸೀಟಿವರೆಗೆ ಬಿಟ್ಬಿಡೋಣ. ನೋಡಿ ಗ್ಯಾಸ್ ಓಪನ್ ನೋಡಿ, ಕುಕ್ಕರ್ ಓಪನ್ ಮಾಡಿದೆ ನೋಡಿ, ಎಷ್ಟು ನೀಟಾಗಿ ಕುದ್ದಿದೆ. ಇದನ್ನು ಒಂದು ಸೈಡಲ್ಲಿ ನೀರನ್ನು ಬಸ್ಕೊಂಡ್ಬಿಡೋಣ. ಬಸ್ಕೊಂಡು ಆದಮೇಲೆ ಇದನ್ನೇನು ಮಾಡೋಣ, ಸ್ವಲ್ಪ ನುಣ್ಣಗೆ ಹರ್ಕೊಳ್ಳೋಣ. ಹರ್ಕೊಂಡಿದ್ದೀನಿ ನೋಡಿ. ನಾನು ರೊಟ್ಟಿ ಒಳಗಡೆ ಸಪ್ರೇಟ್ ತಿನ್ನೋಕೆ ತೆಗಿತಾಯಿದ್ದೀನಿ. ತುಂಬ ಚೆನ್ನಾಗಿರ್ತದೆ ನೋಡಿ. ತೆಗೆದು ಸೈಡ್ ಇಟ್ಕೊತೀನಿ. ಇದು ರೊಟ್ಟಿ ಒಳಗೆ ತಿನ್ನೋಕೆ ಬರ್ತದೆ. ಆಮೇಲೆ ನೋಡಿ, ಇದಕ್ಕೆ ಸ್ವಲ್ಪ ಸಾಸಿವೆ, ಜೀರಿಗೆ, ಕರಿಬೇವು, ಬೆಳ್ಳುಳ್ಳಿ ಈ ಥರ ಹಾಕಿ ಒಗ್ಗರಣೆ ಕೊಟ್ಟು ಬಿಟ್ಟರೆ ಎಷ್ಟು ತುಂಬ ಇದ್ರ ಸ್ಮೆಲ್ ಅಂಕರು ಗಮ್ ಗಮ್ ಅಂತಿರ್ತದೆ. ಆಮೇಲೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಕೂಡ ತುಂಬ ರುಚಿಯಾಗಿರ್ತದೆ. ನೀವು ಕೂಡ ಕೆಂಪು ರಾಜಗಿರಿ ಸೊಪ್ಪು ಪಲ್ಯವರು ಮಾಡ್ಬೋದು. ಪಲ್ಯ ಯಾರೂ ತಿನ್ನಲ್ಲ ನೋಡಿ ನಿಮ್ಮ ಮಕ್ಕಳು. ಬೇಳೆಯಲ್ಲಿ ಹಾಕಿ ಸಾಂಬಾರು ಮಾಡಿ ರುಚಿ ತಕ್ಕಂತೆ ಉಪ್ಪು ಹಾಕ್ಕೊಳ್ಳಿ. ತುಂಬ ರುಚಿಯಾಗಿರ್ತದೆ. ಇದನ್ನು ಕೂಡ ಸಾಂಬಾರು, ಆಮೇಲೆ ರೊಟ್ಟಿಯಲ್ಲಿ, ರೈಸಲ್ಲಿ, ರೈಸಲ್ಲಿ ಕೂಡ ಯೂಸ್ ಮಾಡೋದು.